ಸರ್ವರಿಗೂ ಕೂಡ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ, ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ಹಂಚಿಕೊಂಡು ಅರ್ಥ ಮಾಡಿಕೊಂಡು ಒಂದು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಇದು ನಮ್ಮೆಲ್ಲ ಮುಖ್ಯ ಇವತ್ತು ಉದ್ದೇಶ ಆಗಿದೆ. ಇವತ್ತಿನ ಈದ್ ಸಂದೇಶದಲ್ಲಿ ಕೂಡ ನಾವು ನಮ್ಮ ಹಬ್ಬನ ಆಚರಣೆ ಜೊತೆಯಲ್ಲಿ ಇನ್ನೊಬ್ಬರ ಜೊತೆ ಎಲ್ಲ ಜಾತಿ ಎಲ್ಲ ಧರ್ಮದ ಜೊತೆ ನಾವು ಬೆರೆತುಕೊಂಡು ಈ ಹಬ್ಬದ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಟ್ಟು ಸರ್ವರಿಗೂ ಕೂಡ ಸಹಕಾರ ಮತ್ತು ಸರ್ವರಿಗೂ ಪ್ರೀತಿ ತೋರಿಸುವಂಥ ಹಬ್ಬ ಇವತ್ತಾಗಿದೆ. ಕರಾವಳಿಯಾದಂತೆ ನಾವು ಬಹುಶಃ ಇವತ್ತು ಇದನ್ನು ಬಹಳ ವಿಜೃಂಭಣೆಯಿಂದ ಮತ್ತು ಪಾವಿತ್ರತೆಯಿಂದ ನಾವಿವತ್ತು ಆಚರಣೆ ಇವತ್ತು ಮಾಡ್ತಾ ಇರುತ್ತಿದ್ದೇವೆ. ಬೆಂಗಳೂರು ನಮ್ಮ ಸೋದರ ಬಹುಶಃ ನಾಳೆ ಕರ್ನಾಟಕ ಇನ್ನುಳಿದ ಎಲ್ಲ ಪ್ರದೇಶಗಳಲ್ಲಿ ಕೂಡ ಇವತ್ತು ನಾಳೆ ಈ ಹಬ್ಬ ಇವತ್ತು ಆಚರಿಸಿದ್ದಾರೆ. ಅದ ಕಾರಣ ಬಹುಶಃ ಸರ್ವರಿಗೂ ಕೂಡ ಈ ಒಂದು ಪ್ರೀತಿಯ ಸೋದರತೆಯ ಒಂದು ಪವಿತ್ರವಾದ ಹಬ್ಬದ ಸಂದೇಶ ನಾನು ಇವತ್ತು ನೀಡಿಕೊಂಡು ಎಲ್ಲರ ಆಶೆ ಪಡೆದುಕೊಂಡು ನಾವೆಲ್ಲರೂ ಕೂಡ ವಿಶ್ವಾಸಭರಿತವಾದ ಸಮಾಜದಲ್ಲಿ ನಾವು ಇವತ್ತು ಜೀವನ ಮಾಡಿ ಒಂದು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ಮಾಡಲಿಕ್ಕೆ ನಮ್ಮೆಲ್ಲ ಕೊಡುವಂತ ಸರ್ವರಿಗೂ ನನ್ನ ಈ ಹಬ್ಬದ ಶುಭಾಶಯ ಸಲ್ಲಿಸಿ ಎಲ್ಲರ ಆಶೀರ್ವಾದ ಇವತ್ತು ಬೇಡಿಕೊಂಡು ನಮ್ಮ ಇಡೀ ಪ್ರಾರ್ಥನೆ ವಿಶ್ವದಲ್ಲಿ ಶಾಂತಿ, ನೆಮ್ಮದಿ, ಒಂದು ವಿಶೇಷವಾದ ಪ್ರೀತಿ, ವಿಶ್ವಾಸ ಒಂದು ಇರಬೇಕು. ಇಡೀ ವಿಶ್ವವೇ ಒಗ್ಗಟ್ಟಾಗಿರುವಂಥ ಅವಕಾಶವತ್ತಾಗಬೇಕು. ವಿಶ್ವದ ಯಾವುದೇ ಪ್ರದೇಶದಲ್ಲಿ ಯಾವುದೇ ದೇಶದಲ್ಲಿ ಅದು ಯುದ್ಧ ಆದರೂ ಕೂಡ ಭಾರತ ದೇಶದವರು ಕೂಡ ಇವತ್ತು ಅದಕ್ಕೆ ಬಹುಶಃ ಒಂದು ಮಾನಸಿಕವಾಗಿ ನೋವು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾರೆ, ಈ ರೀತಿ ಆಗಬಾರ್ದು ಅಂತೇಳಿ. ಆದ ಕಾರಣ ಎಲ್ಲ ದೇಶದಲ್ಲಿ ಕೂಡ ಸಂತೋಷದ, ಪ್ರೀತಿಯ, ಒಂದು ಶಾಂತಿಯ ವಿಶ್ವವೇ ನಮ್ಮ ಜೊತೆಯಲ್ಲಿ ನಾವು ಆ ಒಂದು ಕಾಲದಲ್ಲಿ ನಮ್ಮ ಬದುಕಬೇಕೆಂಬ ದೊಡ್ಡ ಮಟ್ಟದ ಪ್ರಾರ್ಥನೆ ಸಂದೇಶ ಇದೆ ಮತ್ತು ಪ್ರಾರ್ಥನೆ ಇದೆ. ಸೊ ಎಲ್ಲ ಕೂಡ ಶಾಂತಿ ನೆಲೆಸಲಿ ಅಂತೇಳಿ ನಾವು ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇವೆ.